ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಗೆಳೆಯರು ಜಾಲಿ ಟ್ರಿಪ್ಗೆ ಅಂತ ಹೋಗಿದ್ರು. ಆದರೆ ಅದು ದುರಂತಕ್ಕೆ ಕಾರಣವಾಗಿದೆ. ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ರಿಂದ 4 ಗೆಳೆಯರು ಸಾವನ್ನಪ್ಪಿದ್ದಾರೆ. ದೀಪಾವಳಿ ಹಿನ್ನೆಲೆ ಮಹಾರಾಷ್ಟ್ರಕ್ಕೆ 5 ಜನ ಸ್ನೇಹಿತರು ತೆರಳಿದ್ರು. ಹೊಲಜಂತಿ ಮಾಳಿಂಗರಾಯ ಶ್ರೀ ದರ್ಶನಕ್ಕೆ ಈ 5 ಕೂಡ ಹೋಗಿದ್ರು. 5 ಕೂಡ ಫ್ರೆಂಡ್ಸೇ. ಇನ್ನು ವಾಪಸ್ ಬರುವಾಗ ಉಮ್ಮರ್ಗಾ ಬಳಿ ಕಾರುಗಳ ಮಧ್ಯೆ ಡಿಕ್ಕಿ ಆಗಿದೆ. ಬೀದರ್ನ ಕಾಶಂಪುರ್ ಗ್ರಾಮದ 4 ಜನ ಯುವಕರು ಅಂದರೆ ಸ್ನೇಹಿತರು ಸಾವನ್ನಪ್ಪಿದ್ದಾರೆ. ಶಿವಕುಮಾರ್, ರತಿಕಾಂತ್ ಸೇರಿ 4 ಗೆಳೆಯರು ಮೃತಪಟ್ಟಿದ್ದಾರೆ. ಇನ್ನು ಗಾಯಗೊಂಡಿರುವಂತಹ ಮತ್ತೋರ್ವ ಸ್ನೇಹಿತನನ್ನ ಉಮ್ಮರ್ಗಾ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೀಪಾವಳಿ ಹಬ್ಬ ಅಂತ ಹೇಳಿ ಹುಲಜಂತಿ ಮಾಳಿಂಗರಾಯ ಶ್ರೀ ದರ್ಶನಕ್ಕೆ 5 ಜನ ಫ್ರೆಂಡ್ಸ್ ಹೋಗಿದ್ರು. ಹೋಗಿ ದರ್ಶನವನ್ನು ಮುಗಿಸ್ಕೊಂಡು ತುಂಬ ಖುಷಿಯಿಂದ ವಾಪಸ್ ಆಗ್ತಿರುವಂತಹ ಸಂದರ್ಭದಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ಈ ಡಿಕ್ಕಿಯ ರಭಸಕ್ಕೆ 4 ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತೋರ್ವ ಸ್ನೇಹಿತನನ್ನು ಈಗ ಉಮ್ಮರ್ಗಾ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ 5 ಕೂಡ ಫ್ರೆಂಡ್ಸ್ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಒಂದು ಭೀಕರ ಆಕ್ಸಿಡೆಂಟ್ನಿಂದ ಸ್ನೇಹಿತರು ಬರೀ ಸ್ನೇಹವನ್ನಷ್ಟೇ ಅಲ್ಲ, ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂಥ ದುಸ್ಥಿತಿ ಹಾಗೂ ದುರಂತ ಇವತ್ತು ಬೀದರ್ನಲ್ಲಿ ನಡೆದಿರೋದು. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಇದರ ಕುರಿತಾಗಿ. ಶಿವಾನಂದ್, ಯಾವ ರೀತಿ ಒಂದು ಆಕ್ಸಿಡೆಂಟ್ ಆಯಿತು ಆ್ಯಂಡ್ ಈಗ ಸದ್ಯಕ್ಕೆ ಬದುಕುಳಿದಿರುವಂಥ ಮತ್ತೊಬ್ಬನ ಸ್ಥಿತಿ ಯಾವ ಥರ ಇದೆ? ಎಸ್, ಏನು ಬೆಳಗ್ಗೆ ದೀಪಾವಳಿ ದರ್ಶನಕ್ಕಾಗಿ ಸ್ವಾಮೀಜಿ ದರ್ಶನಕ್ಕಾಗಿ ಬೀದರ್ನಿಂದ 5 ಜನ ಪ್ರಾಣ ಸ್ನೇಹಿತರು ಎಲ್ಲರೂ ಕೂಡ ಹೋಗಿದ್ರು. ಮಹಾರಾಷ್ಟ್ರದ ಮೂಲದ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಸ್ವಾಮೀಜಿ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಒಂದು ಅವಘಡ ನಡೆದಿರುವಂತದ್ದು. ಅವಘಡದಲ್ಲಿ 4 ಜನ ಸ್ನೇಹಿತರು ಹೋಗಿದ್ರು. 5 ಜನದಲ್ಲಿ 4 ಜನ ಸ್ಥಳದಲ್ಲೇ ಪ್ರಾಣ ಬಿಟ್ರೆ ಇನ್ನೋರ್ವನ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಉಮ್ಮರ್ಗಾದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತದ್ದು. ಈಗಾಗಲೇ 4 ಜನರದ ಸಂಪೂರ್ಣ ಪ್ರಾಣ ಬಿಟ್ಟರು, ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ರು 4 ಜನ ಕೂಡ. ಎರ್ಟಿಗಾ ಮತ್ತು ಇನ್ನೊಂದು ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಆಗಿತ್ತು. ಡಿಕ್ಕಿ ಪರಿಣಾಮ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇನ್ನೋರ್ವನ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಹೀಗಾಗಿ ಒಂದೇ ಗ್ರಾಮದ 4 ಜನ ಮೃತಪಟ್ಟಿರುವುದಕ್ಕೆ ಕಾಶಂಪುರ್ ಗ್ರಾಮದಲ್ಲೂ ಕೂಡ ನೀರವ ಮೌನ ಕೂಡ ಆಗಿರುವಂಥದ್ದು. ಹಬ್ಬದ ಸಂಭ್ರಮದಲ್ಲಿದ್ದ ಇಡೀ ಗ್ರಾಮಸ್ಥರಿಗೆ ಈಗ ಆತಂಕದ ಛಾಯೆ ಆರಂಭವಾಗಿರುವಂತದ್ದು. ರಾಹುಲ್. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.